ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾವು ಸ್ಕೋಪ್ ಆಫ್ ಪಬ್ಲಿಕ್ ಫಿನಾನ್ಸ್ ಬಗ್ಗೆ ತಿಳ್ಕೊಳ್ತಿದ್ವಿ. ಅದರಲ್ಲಿ ಪಬ್ಲಿಕ್ ರೆವೆನ್ಯೂ ಆಗಿತ್ತು, ಪಬ್ಲಿಕ್ ಎಕ್ಸ್ಪೆಂಡಿಚರ್ ಆಗಿತ್ತು. ಇವತ್ತಿನ ಕ್ಲಾಸಲ್ಲಿ ಪಬ್ಲಿಕ್ ಡೆಬ್ಟ್ ಮತ್ತು ಫಿನಾನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರು ಪಬ್ಲಿಕ್ ರೆವೆನ್ಯೂ ಮತ್ತು ಪಬ್ಲಿಕ್ ಎಕ್ಸ್ಪೆಂಡಿಚರ್ ಬಗ್ಗೆ ನೋಡಿಲ್ವೋ ಅವರು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಅಲ್ಲಿ ನೋಡ್ಬೋದು. ಓಕೆನಾ? ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಪಬ್ಲಿಕ್ ಡೆಬ್ಟ್. Debt incurred by the government from different sources to meet its excess expenditure is known as public debt. It refers to all type of borrowing made by the government. Public debt ಅಂತ ಅಂದರೆ ಇದೇನು ಸಾರ್ವಜನಿಕ ಸಾಲ ಅಂತ ಅಂದರೆ ಇಲ್ಲಿ ಸರ್ಕಾರ ತನ್ನ ಪ್ರವೇಶ ವೆಚ್ಚನ ಪೂರೈಸೋಕೆ ವಿವಿಧ ಮೂಲದಿಂದ ಅದೇನು ಮಾಡುತ್ತೆ, ಸಾಲವನ್ನು ಮಾಡ್ತದೆ. ಸೊ ಇದನ್ನು ಏನಂತ ಕರಿತೀವಿ? ಸಾರ್ವಜನಿಕ ಸಾಲ, ಪಬ್ಲಿಕ್ ಡೆಬ್ಟ್ ಅಂತ ಹೇಳಿ ಕರಿತೀವಿ. ಆಯಿತಾ? ಇದು ಏನಪ್ಪ ಅಂದರೆ ಸರ್ಕಾರದಿಂದ ಮಾಡಿದ ಎಲ್ಲ ರೀತಿ ಸಾಲವನ್ನು ಅದೇನು ಮಾಡುತ್ತೆ, ಸೂಚಿಸ್ತದೆ. ಇದನ್ನು ಪಬ್ಲಿಕ್ ಡೆಬ್ಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಟೈಪ್ಸ್ ಆಫ್ ಪಬ್ಲಿಕ್ ಡೆಬ್ಟ್. ಫಸ್ಟ್ ಒನ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್. ಸೆಕೆಂಡ್ ಒನ್ ಪ್ರೊಡಕ್ಟಿವ್ ಆ್ಯಂಡ್ ಅನ್ಪ್ರೊಡಕ್ಟಿವ್ ಡೆಬ್ಟ್. ಥರ್ಡ್ ಒನ್ ರಿಡೀಮಬಲ್ ಆ್ಯಂಡ್ ಇರ್ರಿಡೀಮಬಲ್. Fourth one, voluntary and compulsory loans. Fifth one, short-term and long-term loans. First one, internal and external debt. Internal loans are raised within the company. The government takes the loan from their own citizen, for example, commercial bank or other same financial institution within the country. ಇಂಟರ್ನಲ್ ಡೆಬ್ಟ್ ಅಂತ ಅಂದರೆ ಇಲ್ಲಿ ಗೌರ್ನಮೆಂಟ್ ಏನಪ್ಪ ಮಾಡುತ್ತೆ ಅಂದರೆ ವಿತಿನ್ ದ ಕಂಟ್ರಿ, ಅಂದರೆ ಅದರ ಸಿಟಿಸನ್ ಹತ್ರ ಅದೇನು ಮಾಡುತ್ತೆ, ಸಾಲವನ್ನು ತಗೊಳ್ಳುತ್ತೆ. ಓಕೆ, ಲೈಕ್ ಕಮರ್ಷಿಯಲ್ ಬ್ಯಾಂಕ್ ಆಗಿರ್ಬೋದು ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇರುತ್ತೆ ಅಲ್ವಾ. ಸೊ ಅದನ್ನೇನಂತ ಕರಿತೀವಿ? ಇಂಟರ್ನಲ್ ಡೆಬ್ಟ್ ಅಂತ ಹೇಳಿ ಕರಿತೀವಿ. ಇಂಟರ್ನಲ್ ಅಂತ ಅಂದರೆ ಕಂಟ್ರಿ ಒಳಗೆ, ವಿತಿನ್ ದ ಕಂಟ್ರಿಯಲ್ಲೇ ಅದೇನಾದರೂ ಲೋನ್ನ ತಗೊಂಡ್ರೆ ಅದು ಇಂಟರ್ನಲ್ ಡೆಬ್ಟ್ ಅಂತ ಹೇಳಿ ಕರಿತೀವಿ. Then, external debt. External debt means external loans are raised from foreign countries or from international financial institution. For example, the government takes the loan from the international financial institution, World Bank, Asian Development Bank, etc. ಅಂತ ಅಂದರೆ ಎಕ್ಸ್ಟರ್ನಲ್ ಅಂದರೆ ನಮ್ಮ ಕಂಟ್ರಿಲಿ ಇದು ಲೋನ್ ತಗೊಳ್ಳಲ್ಲ, ನಮ್ಮ ಕಂಟ್ರಿನ ಬಿಟ್ಟು ಬೇರೆ ಪರದೇಶದ ಅಂದರೆ ಬೇರೆ ದೇಶಗಳಲ್ಲಿ ಅದೇನು ಮಾಡುತ್ತೆ, ಲೋನ್ಸ್ಗಳನ್ನ ತಗೊಳುತ್ತೆ. ಲೈಕ್ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಅಥವಾ ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಇಂಥ ಕಡೆಯಲ್ಲಿ ಗೌರ್ನಮೆಂಟು ಲೋನ್ನ ತಗೊಳುತ್ತೆ. ಇದನ್ನು ಎಕ್ಸ್ಟರ್ನಲ್ ಡೆಬ್ಟ್ ಅಂತ ಹೇಳಿ ಕರಿತೀವಿ. ಸೆಕೆಂಡ್ ಒನ್, ಪ್ರೊಡಕ್ಟಿವ್ ಆ್ಯಂಡ್ ಅನ್ಪ್ರೊಡಕ್ಟಿವ್ ಡೆಬ್ಟ್. Productive is the public debt which is used by the government for productive. If the government taken loan for the project, it will increases the revenue of the government. With this, the government can pay interest amount. Unproductive used for any unproductive purpose and it not generate any income for the government. For example, earthquake, flood, etc. It will burden for the society. ಪ್ರೊಡಕ್ಟಿವ್ ಡೆಬ್ಟ್ ಅಂತ ಅಂದರೆ ಇಲ್ಲಿ ಗೌರ್ನಮೆಂಟ್ ಏನು ಸಾಲ ಪಡ್ಕೊಂಡಿರುತ್ತೆ ಆ ಸಾಲನ ಯಾವುದೋ ಒಂದು ಪ್ರಾಜೆಕ್ಟಿಗೆ ಇದು ಇನ್ವೆಸ್ಟ್ ಮಾಡುತ್ತೆ. ಆ ಪ್ರಾಜೆಕ್ಟಿಗೆ ಇನ್ವೆಸ್ಟ್ ಮಾಡಿರೋದ್ರಿಂದ ಅದಕ್ಕೆ ರೆವಿನ್ಯೂ ಅನ್ನೋದು ಬರ್ತಾ ಇರುತ್ತೆ. ಸೊ ಆ ರೆವಿನ್ಯೂಯಿಂದ ಗೌರ್ನಮೆಂಟ್ ಏನು ಮಾಡ್ಬೋದು, ಈಸಿಯಾಗಿ ಇಂಟ್ರೆಸ್ಟ್ನ ಪೇ ಮಾಡ್ಬೋದು ಅಲ್ವಾ. ಸೊ ಇದು ಯಾವುದೇ ಥರ ಸೊಸೈಟಿಗೆ ಯಾವುದೇ ಥರ ಬರ್ಡನ್ ಇರಲ್ಲ. ಸೊ ಅನ್ಪ್ರೊಡಕ್ಟಿವ್ ಡೆಬ್ಟ್ ಅಂತ ಅಂದರೆ ಇಲ್ಲಿ ಗೌರ್ನಮೆಂಟ್ ಏನು ಸಾಲ ಪಡ್ಕೊಂಡಿರುತ್ತೆ, ಸೊ ಅದರಿಂದ ಯಾವುದೇ ಥರ ಇನ್ಕಮ್ನ ಜನ್ರೇಟ್ ಆಗಲ್ಲ, ಅದು ಸಾಲ ತೀರ್ಸೋಕ್ಕಾಗಲ್ಲ. ಸೊ ಅದು ಸೊಸೈಟಿ ಮೇಲೆ ಬರ್ಡನ್ ಮಾಡುತ್ತೆ. ಹೇಗೆ ಅಂತ ಅಂದರೆ ಇವಾಗ ಹತ್ವೈಕ್ ಆಗುತ್ತೆ ಅಲ್ವಾ, ಹತ್ವೈಕ್ ಆದಾಗ ಸಾಲ ತಗೊಳುತ್ತೆ. ಸಾಲ ತಗೊಂಡಾಗ ಅದಕ್ಕೆ ಯಾವುದೇ ಥರ ರೆವಿನ್ಯೂ ಅದಕ್ಕೆ ಜನ್ರೇಟ್ ಆಗಲ್ಲ. ಸೊ ಅದಕ್ಕೆ ಏನು ಮಾಡುತ್ತೆ, ಸೊಸೈಟಿ ಮೇಲೆ ಆ ಬರ್ಡನ್ನ ಹಾಕುತ್ತೆ. ಸೊ ಇದು ಅನ್ಪ್ರೊಡಕ್ಟಿವ್ ಡೆಬ್ಟ್. ಥರ್ಡ್ ಒನ್, redeemable debt and irredeemable debt. Redeemable debt refers to the debt which government promises to repayable at some specific future date. Irredeemable debt do not have any specific future date for final payment, but the rate of interest is paid regularly. ರಿಡೀಮಬಲ್ ಡೆಬ್ಟ್ ಅಂತ ಅಂದರೆ ಇಲ್ಲಿ ಗೌರ್ನಮೆಂಟ್ ಏನು ಸಾಲ ತೊಗೊಂಡಿರುತ್ತೆ ಆ ಸಾಲನ ರಿಟರ್ನ್ ಮಾಡೋಕ್ಕೆ ಒಂದು ಪ್ರಾಮಿಸ್ ಮಾಡಿರುತ್ತೆ, ಒಂದು ಸ್ಪೆಸಿಫಿಕ್ ಡೇಟ್ನ
ಅದು ಒಂದು ಫ್ಯೂಚರಲ್ಲಿ ಬರ್ತಕ್ಕಂಥ ಒಂದು ಸ್ಪೆಸಿಫಿಕ್ ಡೇಟಲ್ಲಿ ಅದು ರೀಪೇ ಮಾಡ್ತೀವಿ ಅನ್ನೋ ಒಂದು ಪ್ರಾಮಿಸ್ ಮಾಡಿರುತ್ತೆ. ಸೊ ಅದನ್ನೇನಂತ ಕರಿತೀವಿ, ರಿಡೀಮೇಬಲ್ ಡೆಪ್ಟ್ ಅಂತ ಹೇಳಿ ಕರಿತೀವಿ. ಇರ್ರಿಡೀಮೇಬಲ್ ಡೆಪ್ಟ್ ಅಂತ ಅಂದರೆ ಈ ಗೌರ್ಮೆಂಟ್ ಏನು ಸಾಲ ಮಾಡಿರುತ್ತೆ ಆ ಸಾಲಾಗಿ ಯಾವುದೇ ಥರ ಸ್ಪೆಸಿಫಿಕ್ ಡೇಟ್ ಇರಲ್ಲ. ನಾನು ಯಾವ ಡೇಟಿಗೆ ಆ ಅಮೌಂಟ್ನ ರೀಪೇ ಮಾಡ್ತೀನಿ ಅನ್ನೋದು ಯಾವುದೇ ಒಂದು ಸ್ಪೆಸಿಫಿಕ್ ಆಗಿ ಒಂದು ಡೇಟ್ ಅನ್ನೋದು ಇರಲ್ಲ. ಓಕೆ, ಯಾವಾಗ ಅದು ರಿಪೇಮೆಂಟ್ ಮಾಡುತ್ತೆ. ಬಟ್ ಆದರೆ ರೇಟ್ ಆಫ್ ಇಂಟ್ರೆಸ್ಟ್ ಏನಿರುತ್ತೆ ಅದನ್ನು ರೆಗ್ಯುಲರ್ ಆಗಿ ಪೇ ಮಾಡ್ತಾ ಹೋಗುತ್ತೆ. ಸೊ ಇದು ಇರ್ರಿಡೀಮೇಬಲ್ ಡೆಪ್ಟ್. ಫೋರ್ತ್ ಒನ್, ವಾಲಂಟರಿ ಆ್ಯಂಡ್ ಕಂಪಲ್ಸರಿ ಡೆಪ್ಟ್. Voluntary debt is a debt which is taken from people on voluntary basis. For example, government takes loans by issuing certificate fund, etc. Then compulsory debt. Compulsory debt are forcefully taken from the people by the government. It is rare in today's world. ಈ ವಾಲಂಟರಿ ಡೆಪ್ಟ್ ಅಂತ ಅಂದರೆ ಗೌರ್ನಮೆಂಟ್ ಏನು ಮಾಡುತ್ತೆ, ಪೀಪಲಿಂದ ವಾಲಂಟರಿ ಪೀಪಲ್ಸಿಂದ ಏನು ಲೋನ್ಸ್ಗಳನ್ನ ತಗೊಳುತ್ತೆ. ಓಕೆ, ಯಾವುದೋ ಒಂದು ಸರ್ಟಿಫಿಕೇಟ್ ಫಂಡ್ನ ಕೊಡೋ ಮುಖಾಂತರ ಅದು ಏನು ಮಾಡುತ್ತೆ, ಲೋನ್ಸ್ನ ತಗೊಳ್ತಾರೆ. ಓಕೆನಾ. ಈ ಕಂಪಲ್ಸರಿ ಡೆಪ್ಟ್ ಅಂತ ಅಂದರೆ ಫೋರ್ಸ್ಫುಲ್ಲಿಯಾಗಿ ಪೀಪಲಿಂದ ದುಡ್ಡನ್ನ ತಗೊಳ್ಳೋದು. ಓಕೆ, ಇದನ್ನು ಏನಂತ ಕರಿತೀವಿ, ಕಂಪಲ್ಸರಿ ಡೆಪ್ಟ್ ಅಂತ ಹೇಳಿ ಕರಿತೀವಿ. ಆದರೆ ಈಗಿನ ವರ್ಲ್ಡಲ್ಲಿ ಇದು ತುಂಬ ರೇರ್. ಓಕೆನಾ. ದೆನ್ ನೆಕ್ಸ್ಟ್ ಒನ್, ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಲೋನ್. ಶಾರ್ಟ್ ಟರ್ಮ್ ಲೋನ್ ದಟ್ ಆರ್ ರೀಪೇಡ್ ವಿತಿನ್ 1 year. ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಲೋ ಇನ್ ಶಾರ್ಟ್ ಟರ್ಮ್ ಲೋನ್. ಲಾಂಗ್ ಟರ್ಮ್ ಲೋನ್. ಲಾಂಗ್ ಟರ್ಮ್ ಲೋನ್ ಆರ್ ಪೇಡ್ ಬ್ಯಾಕ್ ವಿತಿನ್ 10 years or more. ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಹೈಯರ್. ಶಾರ್ಟ್ ಟರ್ಮ್ ಅಂತ ಅಂದರೆ ಇಲ್ಲಿ ಗೌರ್ಮೆಂಟ್ ಏನು ಸಾಲ ಮಾಡಿರುತ್ತೆ ಆ ಅಮೌಂಟ್ನ ವಿತಿನ್ 1 year ಒಳಗೆ ಕೊಟ್ಟರೆ ಅದು ಶಾರ್ಟ್ ಟರ್ಮ್ ಲೋನ್ ಆಗಿರುತ್ತೆ. ಈ ಶಾರ್ಟ್ ಟರ್ಮ್ ಲೋನಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಏನಾಗಿರುತ್ತೆ, ತುಂಬ ಕಮ್ಮಿ ಇರುತ್ತೆ. ತುಂಬ ಅಂತಲ್ಲ, ಕಮ್ಮಿ ಇರುತ್ತೆ. ಓಕೆನಾ. ಲಾಂಗ್ ಟರ್ಮ್ ಲೋನ್. ಲಾಂಗ್ ಟರ್ಮ್ ಲೋನಲ್ಲಿ ಗೌರ್ಮೆಂಟ್ ಏನು 10 year ಮೇಲ್ಪಟ್ಟು ಅದು ಪೇ ಮಾಡಿದ್ರೆ 10 years ಆದಮೇಲೆ ಅದು ಪೇ ಮಾಡ್ತು ಅಂತ ಅಂದರೆ ಅದನ್ನು ಲಾಂಗ್ ಟರ್ಮ್ ಲೋನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಈ ಲಾಂಗ್ ಟರ್ಮ್ ಲೋನಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಏನಿರುತ್ತೆ ಹೈ ಇರುತ್ತೆ. ಓಕೆ. ಫಿಫ್ತ್ ಒನ್, ಫಿನಾನ್ಷಿಯಲ್ ಅಡ್ಮಿನಿಸ್ಟ್ರೇಷನ್. ಟು ಮ್ಯಾನೇಜ್ ಆಲ್ ದಿಸ್ ಆಕ್ಟಿವಿಟೀಸ್ ಆಫ್ ಪಬ್ಲಿಕ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆ್ಯಂಡ್ ಪಬ್ಲಿಕ್ ಡೆಪ್ಟ್, ಗೌರ್ಮೆಂಟ್ ಮೇಕ್ಸ್ ಸಪರೇಟ್ ಅಡ್ಮಿನಿಸ್ಟ್ರೇಷನ್. ಅಂತ ಅಂದರೆ ಇದನ್ನೆಲ್ಲ ಏನು ಪಬ್ಲಿಕ್ ರೆವೆನ್ಯೂ ಆಗಿರ್ಬೋದು, ಪಬ್ಲಿಕ್ ಎಕ್ಸ್ಪೆಂಡಿಚರು, ಪಬ್ಲಿಕ್ ಡೆಪ್ಟು, ಇದನ್ನೆಲ್ಲ ಮ್ಯಾನೇಜ್ ಮಾಡೋಕ್ಕೆ ಗೌರ್ಮೆಂಟ್ ಒಂದು ಸಪರೇಟ್ ಆಗಿರ್ತಕ್ಕಂಥ ಒಂದು ಅಡ್ಮಿನಿಸ್ಟ್ರೇಷನ್ ಇರುತ್ತೆ. ಸೊ ಅದನ್ನು ಏನಂತ ಕರಿತೀವಿ, ಫಿನಾನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ ಕರಿತೀವಿ. ದಿಸ್ ಈಸ್ ಆಲ್ ಅಬೌಟ್ ದ ಸ್ಕೋಪ್ ಆಫ್ ಪಬ್ಲಿಕ್ ಫಿನಾನ್ಸ್. ಇನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಸಹ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋಸು ನಿಮಗೆ ಬರುತ್ತೆ, ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಅವಾಗ ನೀವೇ ನೋಡ್ಬೋದು. ಓಕೆ, ಥ್ಯಾಂಕ್ ಯು ಒನ್ ಆಲ್. ಹ್ಯಾವ್ ಅ ನೈಸ್ ಡೇ. ಬಾಯ್.